ಇವತ್ತೇನಂತಂದ್ರೆ ಸಾಮಾನ್ಯ ಸಭೆಯೊಳಗೆ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಪಾಲಿಕೆ ಇದಕ್ಕೆ ಆರ್ಥಿಕತೆಗೆ ಧಕ್ಕೆ ಉಂಟು ಮಾಡಾಕ್ತಾರ ಅಂತ ಒಂದು ಆರೋಪ ಮಾಡಿದೆ. ಏನು ಸರ್ ಅದು ಅಂತ? ಏನಿಲ್ಲ, ಅದು ನಮ್ಮ ಪಾಲಿಕೆಯಲ್ಲಿಂದ ಒಂದು 45 ವರ್ಷ ಹಿಂದೆ ಕೃಷ್ಣಾಪುರ ಗ್ರಾಮದಾಗ ಖುಲ್ಲಾ ಜಾಗ, ಖಾಲಿ ಜಾಗ ಇತ್ತು ನಮ್ಮ ಪಾಲಿಕೆ ಹೆಸರಲ್ಲಿ. ಅಲ್ಲೇ ಪಾಲಿಕೆಯಿಂದ ಅದು ಪ್ಲಾಟನ್ನು ಮಾಡಿದರು, ಲೇಔಟನ್ನು ಮಾಡಿದರು. ಆ ಪಾಲಿಕೆ ಲೇಔಟ್ಗೆ ಇದು ಕಲಾವಿದರು ಮತ್ತು ರಿಟೈರ್ ನೌಕರದಾರರು, ಹಿಂದುಳಿದವರು, ದಲಿತರು ಅಂಥವ್ರಿಗೆ ಈ ಪ್ಲಾಟನ್ನು ಅಲೌಟ್ ಮಾಡಿದರು. ಆ ಪ್ಲಾಟ್ದಾಗ ಕನಿಷ್ಠ ಒಂದು 3,000 ಪ್ಲಾಟ್ ಆಗ್ಯಾವಲ್ಲೇ. ನಮ್ಮ ಬರೀ ನನ್ನ ವಾರ್ಡ್ ವ್ಯಾಪ್ತಿದಾಗ ಬರುವ ಸರ್ವೆ ನಂಬರ್ 80ದಾಗ ಒಂದು 300-400 ಪ್ಲಾಟ್ ಆಗ್ಯಾವ. ಆ ಪ್ಲಾಟ್ದಾಗ ಏನಾಗ್ಯಾವ, ಪಾಲಿಕೆಯಿಂದ ಭಾಳಷ್ಟು ಮಂದಿಗೆ ಅಲೌಟ್ ಆಗಿದ್ರು. ಅದ್ರಾಗ ಸ್ವಾಧೀನ ಪತ್ರವನ್ನು ಕೊಟ್ಟಿದ್ದರು. ಭಾಳಷ್ಟು ಮಂದಿ ಆ ಟೈಮ್ದಾಗ ಅದು ಒಂದು ನಮೂನಿ ಜಂಗಲ್ ಇದ್ದಂಗೆ ಇತ್ತದು, ಅಲ್ಲಿ ಯಾರೂ ಹೋಗ್ತಿದ್ದಿಲ್ಲ. ಬಡವ್ರಿಗೆ ಮನೆ ಇದ್ದಿಲ್ಲಲ್ಲ, ಅಂಥವ್ರು ಹೋಗಿ ಅಲ್ಲೇ ವಾಸ ಮಾಡ್ಕೊಂಡು ಜೀವನನೂ ಮಾಡ್ಕೊಡಕತ್ತಾರ. ಅವ್ರ ಕಡೆ ಸ್ವಾಧೀನ ಪತ್ರನೂ ಇದೆ. ಸ್ವಲ್ಪ ಮಂದಿ ಖರೀದಿನೂ ಮಾಡ್ಕೊಂಡಾರ, ಸ್ವಲ್ಪ ಮಂದಿ ಇನ್ನೂ ಖರೀದಿ ಮಾಡ್ಕೋಬೇಕು. ಸೊ ಅದು ವಿಷಯ ಬೇರೆ ಇದೆ. ನಾಳೆ ಅವರು ನಮ್ಮ ಕಡೆ ಬರ್ತಾರೆ, ಸೇಲ್ ಪರ್ಮಿಷನ್ ಬರ್ತಾರೆ, ಈ ಸುತ್ತ ಮಾಡ್ಲಿಕ್ಕಾರ ಬರ್ತಾರೋ. ಅವ್ರದ್ದು ಏನದು ತುಂಬೋದು ಹಣ ಇದೆಯಲ್ಲ, ಅದು ತುಂಬಿ ಮರುಮಠ ಅದರ ಕಂಡೀಷನ್ಸ್ ಅದಾವೆ. ಮರು ಮಾರಾಟ ಮಾಡ್ಬೇಕಂತ ಹೇಳಿದರೆ ಒಂದು ಪ್ಲಾಟಿಗೆ 30%, ಒಂದು ಪ್ಲಾಟ್ಗೆ 50% ಈ ಥರನೂ ಇದ್ದಿದ್ದು. ಇಸ್ವಿದಾಗ ನೀವು ಅದು ಸೇಲ್ ಮಾಡ್ತಿರಲ್ಲ, ಆ ಇಸ್ವಿದಾಗ ಆ ಟೈಮಿನ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ದುಡ್ಡನ್ನು ಕಾರ್ಪೊರೇಷನ್ಗೆ ತುಂಬಿ ಅದು ಸೇಲ್ ಮಾಡಬೇಕು ಅಂಥೇಳಿ ಕಂಡೀಷನ್ ಇತ್ತದು. ಸೊ ಅದು 15-20 ವರ್ಷ 40 ವರ್ಷ ಆದಮೇಲೆ ಒಂದು 20 ವರ್ಷ ಕಂಡೀಷನ್ ಹಾಕಿದ್ರು ಅವರು, ಸೇಲ್ ಮಾಡಬಾರ್ದು ಅಂಥೇಳಿ. ಈಗೆಲ್ಲ ಏನಾಗ್ಯಾವ, ಅದ್ರಾಗ ಭಾಳಷ್ಟು ಮಂದಿ ಅದ್ರಾಗ 3,000 ಪ್ಲಾಟ್ದಾಗ ಭಾಳಷ್ಟು ಮಂದಿ ನಮ್ಮ ಕಡೆ ಸೇಲ್ ಪರ್ಮಿಷನ್ ತೊಗೊಂಡಿಲ್ಲ. ಸೇಲ್ ಪರ್ಮಿಷನ್ ಏನಿದೆ ಅಲ್ಲ, ಅದು ಡೂಪ್ಲಿಕೇಟನ್ನು ಕ್ರಿಯೇಟ್ ಮಾಡ್ಕೊಂಡ ಅದ್ರ ತೊಗೊಂಡು ನಮ್ಮ ಕಾರ್ಪೊರೇಷನ್ದಾಗ CCಯನ್ನು ಪಡ್ಕೊಂಡಾರ, ಈ ಸುತ್ತನ್ನು ಮಾಡ್ಕೊಂಡಾರ. ಅಂಥವು 2-3 ವಿಷಯ ತೊಗೊಂಬಂದು ನಾನು ಸಾಮಾನ್ಯ ಸಭೆದಾಗ ಅದು ಸಬ್ಮಿಟ್ ಮಾಡೀನ. ಎಲ್ಲ ಆಫೀಸರ್ಸ್ಗೆ ಈಗ ಈ ವಿಷಯ ಬಗ್ಗೆ ಎಲ್ಲ ಅರ್ಥ ಆಗೈತಿ. ಮತ್ತು ಅದು ಸೇಲ್ ಪರ್ಮಿಷನ್ ಹೆಂಗೆ ಡೂಪ್ಲಿಕೇಟ್ ಆಗೈತೆ ಅಂತೇಳಿ ಅದನ್ನು ಪ್ರೂಫ್ ಮಾಡೀವಿ ನಾವು. ಈಗ